ಹಿಜಾಬ್ ನಿಷೇಧವನ್ನ ವಾಪಸ್ ಪಡಿತೀವಿ ಅನ್ನುವಂತ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಕೇಸರಿ ಶಾಲನ್ನ ಹಾಕೊಳ್ಳಿ, ಶಾಲೆಗೆ ಕೇಸರಿ ಶಾಲನ್ನ ಧರಿಸಿ ಹೋಗಿ ಅಂತ ಕರೆ ಕೊಟ್ಟಿದ್ದಾರೆ. ಹಿಜಾಬ್ ನಿಷೇಧ ವಾಪಸ್ ವಿಚಾರ ಸದ್ಯ ಈಗ ಚರ್ಚೆಗೆ ಗ್ರಾಸವಾಗಿದ್ದು ಕೇಸರಿ ಶಾಲೆಗೆ ಕರೆಯನ್ನ ಕೊಟ್ಟಿದ್ದಾರೆ ಯತ್ನಾಳ್. ಶಾಲಾ ಕಾಲೇಜಿನಲ್ಲಿ ಕೇಸರಿ ಶಾಲು ಹಾಕೊಳ್ಳೋಕೆ ನಾವು ಹೇಳ್ತೀವಿ, ನಮ್ಮ ಹುಡುಗರಿಗೆ ಕೇಸರಿ ಶಾಲನ್ನ ಧರಿಸಿ ಶಾಲೆ ಕಾಲೇಜಿಗೆ ಹೋಗುವಂತೆ ನಾವು ಕೂಡ ಕರೆಯನ್ನ ಕೊಡ್ತೀವಿ ಅಂತ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದಾರೆ. ಜೊತೆಗೆ ಅವರು ಹಿಜಾಬ್ ಹಾಕೊಂಡು ಬರ್ತಾರೆ ಅನ್ನೋದಾದ್ರೆ ಉಳಿದವರು ಕೇಸರಿ ಶಾಲು ಮತ್ತು ರುಮಾಲನ್ನ ಹಾಕೊಂಡು ಹೋಗಿ ಅನ್ನುವಂತಹ ಕರೆಯನ್ನ ಮುಂದಿನ ದಿನಗಳಲ್ಲಿ ನಾವು ಕೊಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಮತ್ತವರು ಅವರು ಅರಿವು ಮೂರು ಆಗೈತವ್ರಿ. ಒಟ್ಟು ಮೊನ್ನೆ ಏನು ಹೇಳಿದ್ರು, ಹಿಜಾಬು ನಾವು ಇದನ್ನು ಮಾಡ್ತೀವಿ, ಹಾಕೊಂಡು ಹೋಗ್ರಿ ಅಂತ ಹೇಳ್ಕೊಂಡು ನಾವು ಹೇಳಿದ್ವಿ ಕೇಸರಿ ಶಾಲೆ ಹಾಕೊಂಡು ಹೋಗ್ರಿ ಅಂತ. ಅದನ್ನೇನಾರು ತೆಗೆದ್ರೆ ನಾವು ಎಲ್ಲ ನಮ್ಮ ಮಕ್ಕಳಿಗೂ ಕೇಸರಿ ಶಾಲೆಗೂ ನಾವೇ ಕೊಡೋರದೀವಿ. ಓಪನ್ ಸ್ಪೀಚ್ ಅಲ್ಲಿ ಹೇಳಿದ್ರಲ್ಲ ಸರ್, ಫುಡ್ ಮತ್ತು ವಸ್ತ್ರ ಬಟ್ಟೆ ಯಾವುದು ರಿಸ್ಟ್ರಿಕ್ಷನ್ ಆರಕ್ಕೂ ಕೆಲವೊಂದು ಧರ್ಮದಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ ಅದಾವ್ರಿ. ಹಿಂದೂಗಳಲ್ಲಿ ಗೋಮಾಂಸ ನಾವು ಅದನ್ನು ಇದು ಮಾಡೋದಿಲ್ಲ, ಮುಸ್ಲಿಮರಲ್ಲಿ ಹಂದಿ ಮಾಂಸ ತಿನ್ನೋದಿಲ್ಲ. ಅದು ಆಯಾ ಧರ್ಮಕ್ಕೆ ಸಂಬಂಧಪಟ್ಟಿದ್ರಿ. CM ಅವರು ಏನು ಅವರು ಸಾಬರ್ಮಿ ಹುಟ್ಟ ಮ್ಯಾಗೆ ಮುಂದಿನ ಸಲ ಬರಂಗೆ ಕಾಣಿಸ್ತಾರೆ. 28 ಅಂದರೆ ಅವ್ರು ಏನೋ 28 ನಮ್ಗೆ ಕೊಟ್ಟು ಬಿಡ್ಬೇಕಂತ ಮಾಡ್ಯಾರ.